ಪವಿತ್ರವಾದಂಥ ಸಭೆ. ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದರೆ ನೀವು ಕೋರ್ಟ್ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಇಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ಕಾಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ರಾಮನಗರ ಜಿಲ್ಲೆಯ ಮಗ, ಆ ಮಗನನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮಗೆ ಒಳ್ಳೇದಾಗಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನು ಹೇಳ್ತಾರೆ ಮೀಡಿಯಾ ಅವ್ರು, ಏನು ಹೇಳ್ತಾರೆ? DK ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಅಷ್ಟೇ ನಾನು ಹೇಳೋದು. ನಾನು ಹೆಂಗೆ ದೇವರ ಮೇಲೆ ಪ್ರಾರ್ಥನೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ಹೇಳ್ತಿದ್ದಾನೆ ನಾನು. ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದು ಮಾಡ್ತಾಳೆ. ಆಗ್ಬೋದಾ? ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಗೊತ್ತಾಯ್ತು ನನಗೆಲ್ಲ. ಹಿಂದೆ ಬಾರಣ. ಆಯ್ತು ನೋಡಿ, ಮಾತಾಡ್ಲಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ